ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ 2ನೇ ತರಗತಿ ಪರಿಸರ ಅಧ್ಯಯನ ಪಾಠ 1 ಪ್ರಾಣಿ ಪರಿಚಯದ ಬಗ್ಗೆ ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋ ನಾನು ಮಾಡಿದ್ದೀನಿ. ಮೇಲೆ ಐಕಾನ್ ಮೂಲಕ ನೀವು ಆ ಒಂದು ವಿಡಿಯೋ ನೋಡಬಹುದು. ಸರಿ, ಈಗ ಅದರ 2ನೇ ಭಾಗವನ್ನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋ ಸಾಧ್ಯ. ಅದೇ ತರ ಲೈಕ್ ಕೊಡೋದ್ರ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಮಕ್ಕಳೇ ಈ ಒಂದು ವಿಡಿಯೋ ಬಗ್ಗೆ ನಾವು ನೋಡೋಣ ಬನ್ನಿ. ಓಕೆನಾ? ಇದೇನಿದು ಕಾಣ್ತಾ ಇದೆಯಲ್ಲ, ಇದೇನಿದು? ಹಾವು. ಹಾವು ಇದು ತೆವಳುವ ಪ್ರಾಣಿ. ಹೇಗೆ ಹೋಗುತ್ತೆ? ರೆಕ್ಕೆಯಿಂದ ಹಾರುತ್ತಾ? ಇಲ್ಲ, ತೆವಳುತ್ತಂದರೆ ನೆಲವನ್ನು ಹಿಡ್ಕೊಂಡು ತೆವಳುತ್ತಾ ಹೋಗುತ್ತೆ. ಓಕೆನಾ ಮಕ್ಕಳೇ? ಸರಿ, ಹಾಗಾದರೆ ಮುಂದೆ ಏನು ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ತೆವಳುವ ಪ್ರಾಣಿಗಳನ್ನು ನೋಡಿದ್ದೀಯಾ? ಅಂತಹ 2 ಪ್ರಾಣಿಗಳ ಹೆಸರು ಹೇಳು. ಓಕೆ, ಇವು ತೆವಳುವ ಪ್ರಾಣಿಗಳು. ಅವುಗಳ ಹೆಸರನ್ನು ಚೌಕದಲ್ಲಿ ಬರೆ. ಇಲ್ಲಿ ತೆವಳುವ ಪ್ರಾಣಿಗಳಿದ್ದಾವೆ. ನೀವು ಅದನ್ನೇನು ಮಾಡ್ತೀರ ಅಂದ್ರೆಗಿನ ಇಲ್ಲಿ ಈ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಬರಿ ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ ಇಲ್ಲಿ ನೋಡಿ, ಇದನ್ನು ಶಂಕದ ಹುಳು ಅಂತ ಕರೀತಾರೆ, ಮತ್ತು ಬಸವನ ಹುಳು ಅಂತಲೂ ಕರೀತಾರೆ. ಯಾವುದಾದ್ರು ಒಂದು ಹೇಳಿದರೆ ರೈಟೇ. ಇದೇನಿದು ಅಂತಂದರೆ ಎರೆಹುಳು. ಇದು ಹೇಗೆ ತೆವಳುತ್ತವೆ ಇವೆಲ್ಲನೂ ಕೂಡ. ಈ ರೀತಿಯಾಗಿ ನೆಲವನ್ನು ಹಿಡ್ಕೊಂಡೆ ತೆವಳುತ್ತಾ ಹೋಗ್ತವೆ. ಇವನ್ನೇನಂತೀವಿ? ತೆವಳುವ ಪ್ರಾಣಿಗಳು ಅಂತ ಕರಿತೇವೆ. ಓಕೆ, ಸರಿ, ಹಾಗಾದರೆ ಮುಂದಿನ ಅಭ್ಯಾಸ ಏನು ಕೊಟ್ಟಿದ್ದಾನೆ ಅಂದ್ರೆಗಿನ, ಈ ಚಿತ್ರದಲ್ಲಿರುವ ಪ್ರಾಣಿಗಳು ಹೇಗೆ ಚಲಿಸುತ್ತವೆ? ಚಿತ್ರ ನೋಡಿ ಹೊಂದಿಸು ಅಂತ ಹೇಳಿದೆ. ಓಕೆ, ಇಲ್ಲಿ ಯಾವ ಪ್ರಾಣಿಗಳು ಯಾವ ರೀತಿಯಾಗಿ ಹೋಗ್ತವೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ಬೇಕಂತೆ. ಇಲ್ಲಿ ನೋಡಿ, ಇಲ್ಲಿ ಹದ್ದು ಕಾಣ್ತಾ ಇದೆಯಾ? ಇದು ಹೇಗೆ ಹೋಗುತ್ತೆ ಅಂದ್ರೆಗಿನ ಇದು ಹಾರುತ್ತೆ. ಹೌದಾ? ಇಲ್ಲಿ ನೋಡಿ, ಈ ರೀತಿಯಾಗಿ ನಾವೇನು ಮಾಡಬೇಕು? ಗುರುತಿಸ್ಬೇಕಾಗುತ್ತೆ. ಕಪ್ಪೆ ಏನು ಮಾಡುತ್ತೆ ಅಂದರೆ ತೆವಳುತ್ತಾ ಕುಪ್ಪಳಿಸುವುದು. ಇಲ್ಲಿ ಕೊಟ್ಟಿದ್ದಾನೆ, ಕುಪ್ಪಳಿಸುವುದು ಈ ರೀತಿಯಾಗಿ ಗುರುತಿಸ್ಬೇಕು. ಹಾವು ಏನು ಮಾಡುತ್ತೆ? ತೆವಳುತ್ತದೆ. ನೋಡಿ, ಈ ರೀತಿಯಾಗಿ ಅದು ತೆವಳುತ್ತಾ ಹೋಗುತ್ತೆ. ಅದಾದ ನಂತರ ಜಿಂಕೆ ನಡೆಯುತ್ತದೆ. ಜಿಂಕೆ ನಡ್ಕೊಂತ ಹೋಗುತ್ತೆ. ಓಕೆ, ಮೀನೇನು ಮಾಡುತ್ತೆ? ನಡೆಯುತ್ತಾನ ತೆವಳುತ್ತಾನ ಅಂದರೆ ಇಲ್ಲ, ಈಜುವುದು. ಮೀನೇನು ಮಾಡುತ್ತೆ? ಈಜುತ್ತದಂತೆ. ಓಕೆನಾ ಮಕ್ಕಳೇ? ಸರಿ, ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಿತ್ರ ನೋಡಿ ಗುಂಪಿಗೆ ಸೇರದ ಚಿತ್ರಗಳ ಸುತ್ತ ವೃತ್ತ ಹಾಕು ಅಂತ ಇದೆ. ಇಲ್ಲಿ 1 2 3 4 ಓಕೆ ಗುಂಪಿದೆ. ಇಲ್ಲಿ 1 ಗುಂಪು, 2 ಗುಂಪು, 3 ಗುಂಪು, 4 ಗುಂಪು ಮಾಡಿದ್ದಾರೆ. ಈ ಒಂದು ಮೊದಲನೇ ಗುಂಪಿನಲ್ಲಿ ಏನು ಮಾಡ್ತಾ ಇದೆ ನೋಡಿ, ಮಿಡತೆ, ಜೇನುನೊಣ, ಸೊಳ್ಳೆ, ಹಸು ಅಂತಿದೆ. ಇದರಲ್ಲಿ ಯಾವುದು ಈ ಒಂದು ಗುಂಪಿಗೆ ಸೇರೋದಿಲ್ಲ ಅಂತಂದ್ರಿನ ಇದು ಹಸು ಸೇರೋದಿಲ್ಲ. ಆದ ಕಾರಣ ಏನಾಕಂತ ಹೇಳಿದಾನೆ? ವೃತ್ತ ಹಾಕು ಅಂತ ಹೇಳಿದಾನೆ. ವೃತ್ತ ಹಾಕ್ತೇನೆ ನೋಡಿ. ಹೌದಾ? ಇದು ಪ್ರಾಣಿ ಆಗುತ್ತೆ. ಓಕೆ, ಇದಾದ ನಂತರ ಗಿಳಿ, ಮೊಲ, ಕೊಕ್ಕರೆ, ನವಿಲು. ಇದರಲ್ಲಿ ಯಾವುದು ಗುಂಪಿಗೆ ಸೇರಿರತಕ್ಕಂಥದ್ದು ಅಂದರೆ ಇಲ್ಲಿ ಗಿಳಿ, ಕೊಕ್ಕರೆ, ನವಿಲು ಒಂದು ಜಾತಿಗೆ ಸೇರತಕ್ಕಂಥ ಇದು ಈ ಗುಂಪಿಗೆ ಸೇರದೇ ಇರತಕ್ಕಂತಹ ಪ್ರಾಣಿ. ಓಕೆನಾ ಮಕ್ಕಳೇ? ಸರಿ, ಇಲ್ಲಿ ನೋಡಿಕೊಟ್ಟಿದ್ದಾನೆ ಕುದುರೆ, ಮೇಕೆ, ಕಾಗೆ, ಎಮ್ಮೆ. ಇದರಲ್ಲಿ ಹೇದು ಅಂತಾನೆ ನಡೆದು ಹೋಗ್ತಕ್ಕಂಥದ್ದು. ಇದು ಹಾರುತ್ತೆ. ಆದ ಕಾರಣ ಇದು ಈ ಗುಂಪಿಗೆ ಸೇರೋದಿಲ್ಲ. ಆದ ಕಾರಣ ವೃತ್ತ ಆಗ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ನಾಯಿ, ಹಾವು, ಎರೆಹುಳು, ಬಸವನ ಹುಳು ಅಥವಾ ಶಂಕದ ಹುಳು ಅಂತ ಕರಿತೇವೆ. ಇದರಲ್ಲಿ ಯಾವುದು ಅಂತಂದ್ರೆ ಈ ಎಲ್ಲ ಪ್ರಾಣಿಗಳು ತೆವಳುತ್ತವೆ, ಈ ಒಂದು ಪ್ರಾಣಿ ನಡೆಯುತ್ತೆ, ನಾಯಿ. ಆದ ಕಾರಣ ನಾಯಿಗೆ ನಾನೇನು ಮಾಡ್ತಾ ಇದ್ದೀನಿ? ವೃತ್ತವನ್ನು ಹಾಕಿದ್ದೀನಿ. ಸರಿನಾ? ನೀವು ಕೂಡ ನೋಡಿ ಕರೆಕ್ಟಾಗಿ ತಿಳ್ಕೊಂಡು ಹಾಕ್ರಿ. ಹಾಗಾದರೆ ಮುಂದಿನ ಅಭ್ಯಾಸ ಏನು ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ನೋಡಿ, ನೀನು ನೋಡಿರುವ ಪ್ರಾಣಿಗಳ ಹೆಸರುಗಳನ್ನು ಬರೆ. ಓಕೆ, ನೀನು ನೋಡಿರ್ತಕ್ಕಂಥ ಪ್ರಾಣಿಗಳ ಹೆಸರು ಬರೀಬೇಕಂತೆ. ಹಾರುವ ಪ್ರಾಣಿಗಳು ಯಾವ್ಯಾವು? ಮೇಲೆ ಹಾರ್ತಕ್ಕಂಥದ್ದು ಯಾವ್ಯಾವು ಅಂದರೆ ಕಾಗೆ, ಗಿಳಿ, ಇನ್ನು ಹಲವಾರು ಕೂಡ ನೋಡ್ತಾ ಹೋಗ್ತೇವೆ. ತೆವಳುವ ಪ್ರಾಣಿಗಳು ಯಾವುವು ಅಂದ್ರಿಗಿನ ಹಾವು, ಎರೆಹುಳು. ಆ ರೀತಿಯಾಗಿ ನಡೆದಾಡುವ ಪ್ರಾಣಿಗಳು, ನಡೆದಾಡ್ತಕ್ಕಂಥ ಪ್ರಾಣಿಗಳು ಯಾವುವು ಅಂತಂದ್ರೆ ಜಿಂಕೆ, ಕುದುರೆ. ಇಲ್ಲಿ ಕೀಟಗಳು ಬರಿ ಅಂತ ಹೇಳಿದರೆ ಕೀಟಗಳು ನೊಣ, ಜಿರಳೆ. ಓಕೆನಾ ಮಕ್ಕಳೇ? ಸರಿ, ಹಾಗಾದರೆ ಈಗ ಪಕ್ಷಿಗಳು ಮತ್ತು ಕೀಟಗಳು ಪ್ರಾಣಿಗಳೇ ಆಗಿವೆ. ಹೌದಾ? ಅದರಂತೆ ಮಾನವರು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿರುತ್ತಾರೆ.
ಪಕ್ಷಿಗಳು ಮತ್ತು ಕೀಟಗಳು ಪ್ರಾಣಿಗಳೇ ಆಗಿವೆ. ಅದರಂತೆ ಮಾನವರು ಕೂಡ ಪ್ರಾಣಿಗಳ ಗುಂಪಿಗೆ ಸೇರುತ್ತಾರೆ. ಓಕೆನಾ? ನೋಡಿ, ಇಲ್ಲಿ ಪಕ್ಷಿ ಕೀಟಗಳು ಏನು ಪ್ರಾಣಿಗಳೇ ಆಗಿವೆ. ಅದರಂತೆ ಮಾನವರು ಕೂಡ ಏನು ಪ್ರಾಣಿ ಗುಂಪಿಗೆ ಸೇರಿದ್ದಾನೆ. ಸಪ್ರೇಟ್ ಇಲ್ಲ, ಪ್ರಾಣಿಗಳ ಗುಂಪಿಗೆ ಮಾನವ ಇರ್ತಾನೆ. ಮನುಷ್ಯನು ಕೂಡ ಒಂದು ಪ್ರಾಣಿ ಇದ್ದಾಗೆ. ಓಕೆನಾ ಮಕ್ಕಳೇ? ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ನೋಡು. ಹೊರಗಿನ ಚೌಕದಲ್ಲಿ ಪ್ರಾಣಿಗಳು ಹಾಗೂ ಒಳಗಿನ ಚೌಕದಲ್ಲಿ ಅವುಗಳ ನೆರಳು ಚಿತ್ರಗಳಿವೆ. ಪ್ರಾಣಿಗಳನ್ನು ಮತ್ತು ಅವುಗಳ ನೆರಳನ್ನು ಹೊಂದಿಸು. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೆರಳಿದೆ, ಇಲ್ಲಿ ಸುತ್ತ ಪ್ರಾಣಿಗಳು ಕಾಣ್ತಾ ಇವೆ. ಯಾವುದಕ್ಕೆ ನೀವು ಕರೆಕ್ಟಾಗಿ ಜೋಡಿಸ್ತಾ ಹೋಗಬೇಕು. ಮೊದಲು ಇಲ್ಲೇನು ನೋಡೋಣ ಅಂತಂದ್ರೆ ಮೊಲವನ್ನು ನೋಡೋಣ. ಮೊಲ ನೋಡಿ, ಈ ಮೊಲದ ಇಲ್ಲಿದೆ ನೆರಳಿದು. ಓಕೆ, ಅದಾದ ನಂತರ ಇಲ್ಲೇನಿದೆ ಅಂತಂದ್ರೆ ಎತ್ತು ಕಾಣ್ತಾ ಇದೆ. ಅದೆಲ್ಲಿದೆ ಅಂತಂದರೆ ನೋಡಿ ಇಲ್ಲಿ. ಓಕೆನಾ? ಅದ ನಂತರ ಆನೆ ಎಲ್ಲಿದೆ ಅಂತಂದರೆ ಇಲ್ಲಿ ಎದುರಿಗಿನ. ಓಕೆ, ಮೀನು ಎಲ್ಲಿ ನೋಡ್ತೇವೆ ಇಲ್ಲಿ ಅಂತಾರೆ, ಇಲ್ಲಿ ನೋಡ್ತೇವೆ ನೋಡಿ. ಓಕೆನಾ? ಇಲ್ಲೇನಿದು ನವಿಲು ಎಲ್ಲಿ ನೋಡ್ತೇವೆ ಅಂದರೆ ಇದ್ರ ಮುಂದ್ಗಡೆ ಕಾಣ್ತಾ ಇದೆ ನೆರಳು. ಇದೇನಿದು ಆಮೆ ನೆರಳು ನೋಡಿ ನವಿಲಿನ ಮೇಲೆ ಕಾಣ್ತಾ ಇದೆ. ಓಕೆ, ಇದೇನಿದು ನಾಯಿಯ ನೆರಳು ಇಲ್ಲಿ ನೋಡಿ ಇಲ್ಲಿ. ಓಕೆ, ಜಿಂಕೆಯ ನೆರಳು ಇಲ್ಲಿ ನೋಡಿ ಮಧ್ಯದಲ್ಲಿ ಕಾಣ್ತಾ ಇದೆ. ಓಕೆ, ಅದಂತರ ಬೆಕ್ಕಿನ ನೆರಳು ನೋಡಿ ಇಲ್ಲಿ ನೋಡಿ ಈ ಕೆಳಗಡೆ ಮೂಲೆಯಲ್ಲಿದೆ. ಈ ರೀತಿಯಾಗಿ ನೀವು ಹೊಂದಿಸಿ ಬರೀರಿ ಮಕ್ಕಳೇ. ಓಕೆನಾ? ಸರಿ, ಮುಂದಿನ ಅಭ್ಯಾಸ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಕೆಳಗಿನ ಚಿತ್ರದಲ್ಲಿರುವ ಪ್ರಾಣಿಗಳ ಹೆಸರುಗಳನ್ನು ಚೌಕದಲ್ಲಿ ಬರೆ. ನೋಡಿ, ಇಲ್ಲಿ ಚಿತ್ರಗಳಿಗೆ ಬಣ್ಣ ಹಾಕು. ಇಲ್ಲಿ ಮೊದಲಾಗಿ ಏನು ಮಾಡ್ತಾರೆ ಅಂದರೆ ಈ ಪ್ರಾಣಿಯ ಹೆಸರನ್ನು ಇಲ್ಲಿ ಬಿಳಿಯ ಬಾಕ್ಸ್ನಲ್ಲಿ ಬರಿಬೇಕಾಗುತ್ತೆ. ಬರೆದ ನಂತರ ಏನು ಮಾಡೋದು, ಚಿತ್ರಗಳಿಗೆ ಬಣ್ಣ ಹಾಕು ಅಂತಿದೆ. ಎಂಥ ಬಣ್ಣ ಹಾಕಬೇಕು ಅಂದ್ರಿಗಿನ ಕಂದು ಬಣ್ಣವನ್ನು ನಡೆದಾಡುವ ಪ್ರಾಣಿಗಳಿಗೆ ಹಾಕ್ಬೇಕಂತೆ. ಹಳದಿ ಬಣ್ಣವನ್ನು ಹಕ್ಕಿಗಳಿಗೆ ಹಾಕ್ಬೇಕಂತೆ. ನೀಲಿ ಬಣ್ಣವನ್ನು ತೆವಳುವ ಪ್ರಾಣಿಗಳಿಗೆ, ಕೆಂಪು ಬಣ್ಣವನ್ನು ಕೀಟಗಳಿಗೆ ಹಾಕಬೇಕಂತೆ. ಸರಿ, ಹಾಗಾದರೆ ಇಲ್ಲಿ 4 ಬಣ್ಣಗಳು ಒಂದೊಂದಕ್ಕೆ ಹಾಕ್ತಾ ಹೋಗೋಣ. ಸರಿನಾ? ನೋಡಿ, ಮೊದಲು ಕಂದು ಬಣ್ಣ ಯಾರಿಗೆ ಅಂತ ಹೇಳಿದ್ದಾರೆ ಅಂತಂದ್ರೆ ಕಂದು ಬಣ್ಣವನ್ನು ನಡೆದಾಡುವ ಪ್ರಾಣಿಗಳಿಗೆ. ಯಾವ ನಡೆದಾಡುತ್ತೆ ಅವೆಲ್ಲವೂ ಕೂಡ ಕಂದು ಬಣ್ಣವನ್ನು ನಾವು ಹಾಕ್ತಾ ಹೋಗಬೇಕಾಗುತ್ತೆ. ಕಂದು ಬಣ್ಣ ಯಾವ್ದು ನಡೆದಾಡುತ್ತೆ, ಇಲ್ಲಿ ನೋಡಿ ಎಮ್ಮೆ ಇದೆ. ಈಗ ಈ ಒಂದು ಎಮ್ಮೆಗೆ ನಾನು ಕಂದು ಬಣ್ಣವನ್ನು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಹಾಕ್ತಾ ಹೋಗಿ ಮಕ್ಕಳೇ. ಸ್ಕೆಚ್ ಪೆನ್ ಯೂಸ್ ಮಾಡ್ತಾ ಇಲ್ಲ, ನಾನು ಇಲ್ಲಿ ಕ್ರಯಾನ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದೇನೆ. ಓಕೆ, ನಾನು ನೋಡಿ ಇಲ್ಲಿ ಕಂದು ಬಣ್ಣ ಹಾಕಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಮೇಕೆ ಇದೆ. ಓಕೆನಾ? ಮೇಕೆ ಕೂಡ ನಡೆದಾಡುವ ಪ್ರಾಣಿ ಇರೋದ್ರಿಂದ ನಾವೇನು ಮಾಡಿದ್ದೀನಿ ಅಂದರೆ ಕಂದು ಬಣ್ಣ ಹಾಕಿದ್ದೀನಿ. ಇಲ್ಲಿ ಹಳದಿ ಬಣ್ಣವನ್ನು ಹಕ್ಕಿಗಳಿಗೆ, ಹಳದಿ ಬಣ್ಣ ಇದೆಯಲ್ಲ, ಹಳದಿ ಬಣ್ಣವನ್ನು ಹಕ್ಕಿಗಳಿಗೆ ಹಾಕ್ಬೇಕಂತೆ. ಸರಿ, ನೋಡಿ ಇಲ್ಲಿ ಕುಕ್ಕರೆ ಕಾಣ್ತಾ ಇದೆಯಾ? ಕುಕ್ಕರಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಹಳದಿ ಬಣ್ಣವನ್ನು ಹಾಕ್ತಾ ಇದ್ದೀನಿ. ಓಕೆನಾ? ನೋಡಿ ಇಲ್ಲಿ. ಸರಿ, ಅದಾದ ನಂತರ ಯಾವ ಹಾಕಿದೆ, ಕೋಳಿಗೆ ನಾನು ಇಲ್ಲಿ ಹಳದಿ ಬಣ್ಣವನ್ನು ನಾನು ಏನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಸರಿನಾ? ನೀಲಿ ಬಣ್ಣ ತೆವಳುವ ಪ್ರಾಣಿಗಳಿಗೆ. ಇಲ್ಲಿ ನೋಡಿ ಮಕ್ಕಳೇ, ನೀಲಿ ಬಣ್ಣವನ್ನು ಇದು ಎರೆಹುಳು ತೆವಳ್ತಾ ಹೋಗುತ್ತೆ. ಆ ಕಾರಣ ನಾನು ಈ ನೀಲಿ ಬಣ್ಣವನ್ನು ನಾನು ಹಾಕ್ತಾ ಇದ್ದೀನಿ. ಓಕೆನಾ? ಸರಿ, ಅದಾದ ನಂತರ ತೆವಳ್ತಕ್ಕಂಥದ್ದು ಬಸವನ ಹುಳು ಕೂಡ ಹೋಗುತ್ತೆ. ಆದ ಕಾರಣ ಅದಕ್ಕೆ ನಾನು ನೀಲಿ ಬಣ್ಣವನ್ನು ಹಾಕ್ತಾ ಇದ್ದೀನಿ. ಸರಿ, ಅದಾದ ನಂತರ ಇಲ್ಲಿ ಕೆಂಪು ಬಣ್ಣವನ್ನು ಕೀಟಗಳಿಗೆ, ಇಲ್ಲಿ ನೊಣ ಕಾಣ್ತಾ ಇದೆಯಾ? ಇದು ಕೀಟ. ಆದ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ, ಕೆಂಪು ಬಣ್ಣವನ್ನು ಕರೆಕ್ಟಾಗಿ ಇಲ್ಲಿ ತುಂಬ್ತಾ ಇದ್ದೀನಿ. ನೋಡಿ ಮುಖಕ್ಕೆ ಇಲ್ಲಿ ಹೊರಗಡೆ ಆ ಬಣ್ಣವನ್ನು ಬರೋ ರೀತಿಯಲ್ಲಿ ನೀವು ಅದರೊಳಗನೆ ಕರೆಕ್ಟಾಗಿ ಏನು ಮಾಡ್ತಾರೆ, ಬಣ್ಣವನ್ನು ಹಾಕ್ತಾ ಹೋಗಿ. ಓಕೆನಾ? ನೋಡೋಕ್ಕೆ ಆಯ್ತು. ಈಗ ಸರಿ, ಇನ್ನೊಂದು ಕೀಟ ಏನಿದೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಇಲ್ಲಿ ಹಿಡಿದಾನೆ, ಚಿಟ್ಟೆ ಇದೆ. ಈಗ ಚಿಟ್ಟೆಗೆ ನಾನೇನು ಕೆಂಪು ಬಣ್ಣವನ್ನು ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಚಿಟ್ಟೆಗೆಲ್ಲನೂ ಕೂಡ ಹಾಕ್ತಾ ಇದ್ದೀನಿ. ಹೀಗೆ ಫ್ಲ್ಯಾಟ್ ಅಡ್ಡವಾಗಿ ಹಿಡ್ಕೊಂಡು ಬಣ್ಣವನ್ನು ತುಂಬಿ, ಹಾಗಾದರೆ ಚೆನ್ನಾಗಿ ಕಾಣುತ್ತೆ. ಓಕೆನಾ? ನೋಡಿ, ಓಕೆ, ಎಲ್ಲ ಆಯಿತು. ಸರಿ, ಈ ಒಂದು ಪಾಠದಲ್ಲಿ ಏನಾದರೂ ಡೌಟ್ ಇದ್ದಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಉತ್ತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ನೀಡೋದಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೇನೆ. ಟಾಟಾ, ಬಾಯ್.
ಬಾಯ್ ಬಾಯ್ ಮಕ್ಕಳೇ, ಬಾಯ್.